ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನೇನು ತರಿಸಿದ್ದೀನಿ ಅನ್ಬಾಕ್ಸಿಂಗ್ಸ್ ವಿಡಿಯೋಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲ ಒಂದೇ ದಿನ ತರಿಸಿಲ್ಲ ನಾನು. ಒಂದೊಂದು ದಿನ ಬಂದಿದ್ದನ್ನ ಅವತ್ತೇ ಅನ್ಬಾಕ್ಸಿಂಗ್ ಮಾಡಿ ಇದ್ರ ಒಂದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಹಾಗೆ ಇದು ಒಂದು ಐಟಮ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಈಗ ಡೈಲಿ ನಾನು ಲಾಗ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ, ಮಿಸ್ ಮಾಡ್ತಿಲ್ಲ. ಸೊ ವ್ಯೂಸ್ ಕಡಿಮೆ ಬರ್ತಿದೆ, ಗೊತ್ತಿಲ್ಲ. ಒಂದು ಟೈಮಲ್ಲಿ ಚೆನ್ನಾಗಿ ಓಡ್ತಿತ್ತು, ನಾನು ಅವಾಗ ನೆಗ್ಲೆಕ್ಟ್ ಮಾಡಿದೆ. ಈಗ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಈಗ ಒಂದು ಸ್ವಲ್ಪ ಅದು ಗ್ರೋತ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ, ಯಾಕಂದರೆ ಒಂದೇ ಸಲ ಎಲ್ಲ ಆಗಲ್ಲ. ವೆಯ್ಟ್ ಮಾಡ್ತೀನಿ, ಆದರೂ ಪರವಾಗಿಲ್ಲ. ನಾನು ಆಗ್ತಿಲ್ಲ ಅಂತ ಬಿಡಲ್ಲ, ಮಧ್ಯದಲ್ಲಿ ಡೈಲಿ ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಗ್ತಾನೂ ಇದ್ದೀನಿ ಕೂಡ, ಎಲ್ಲೂ ಮಿಸ್ ಮಾಡಿಲ್ಲ ನಾನು ಹೇಳಿದ ದಿವಸದಿಂದನೂ. ಸೊ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ನಗ್ತಿರ್ತಾರೆ, ನೀನು ಡೈಲಿ ನೀನೇ ಮಾತಾಡೋದು ಹಾಕಿದ್ರೆ ಯಾರೇ ನೋಡ್ತಾರೆ ಅಂತ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅಂತ. ಸೊ ನೋಡೋಣ ಹೇಗಿರುತ್ತೆ ಏನು ಅನ್ನೋದು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ನಾನು ತರಿಸಿರೋದನ್ನ ಕಂಟಿನ್ಯೂ ಹಾಗೆ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ. ಹಂಗೆ ನಿಮಗೆ ಯಾವುದಾದ್ರು ಬೇಕು ಅಂದರೆ ಲಿಂಕ್ ಕೇಳಿದ್ರೆ ನಾನು ಖಂಡಿತ ಕಳಿಸ್ತೀನಿ ನಿಮಗೆ. ಲಿಂಕ್ನ ನೀವು ತೊಗೋಬೋದು, ನೋಡಿ ಸಪೋರ್ಟ್ ಮಾಡಿ ಗೈಸ್. ನಮ್ಮ ಅಕ್ಕ ಮನೆಯಿಂದ ಬೇಗ ಬಂದ್ವಿ ಬಿಗ್ ಬಾಸ್ ನೋಡಬೇಕು ಅಂತ. 7 ಗಂಟೆ ಆಗೇ ಹೋಗಿತ್ತು. ಸೊ 1 ಅವರ್ ಮುಗ್ದೋಗಿದೆ. ಅದರಲ್ಲಿ ಹಾಫ್ ಅನ್ ಅವರ್ ಅಡ್ವರ್ಟೈಸೇ ಬಂದಿರುತ್ತೆ. ಒಂದು ಹಾಫ್ ಅನ್ ಅವರ್ದು ಎಪಿಸೋಡ್ ನೋಡಿಲ್ಲ. ಆಮೇಲೆ ಮತ್ತೆ ನಮ್ದು ವೈಫೈ ಇರೋದಲ್ಲ, ನಾವು ಕಲರ್ಸ್ ಕನ್ನಡ ಎಲ್ಲ ರೀಚಾರ್ಜ್ ಮಾಡ್ಕೊಂಡಿದೀವಲ್ಲ. ಸೊ ಹಂಗಾಗಿ ಅದು ಮುಗ್ದಿದ ತಕ್ಷಣನೇ ಮತ್ತೆ ನೋಡ್ಬೋದು. ಆ ಒನ್ ಅವರ್ದು ಏನಿದೆ ಅದು ಹಾಫ್ ಅನ್ ಅವರ್ ನೋಡ್ಬಿಟ್ಟು ಮಲಗ್ಬೋದು. ಸೊ ಈಗ ಅಡ್ವರ್ಟೈಸ್ ಬಂತು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮನೆಗೆ ಬಂದ ತಕ್ಷಣ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು 2 ಐಟಮ್ಸ್ ಬಂದಿತ್ತು. ಅದಕ್ಕೆ ನಿಮಗೆ ಶೇರ್ ಮಾಡ್ಕೊಳೋಣ ಅಂಥೇಳಿ ಕೂತಿದ್ದೀನಿ. ಸೊ ಇದು ಬಂದು ನಮ್ಮ ಅತ್ತೆಗೆ ಅವರು ಪ್ಲಾಸ್ಟಿಕ್ದು ಇಟ್ಕೊಂಡಿದ್ರು, ಇದು ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ. ಸೊ ನಾನು ಇದು ಹುಡ್ಡುದು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಗೈಸ್. ಇದು ನಾನೊಂದು ಡಿಮಾರ್ಟಲ್ಲಿ ತಂದಿದ್ದೆ. ಇದನ್ನ ಈ ಥರ ಇರಲಿಲ್ಲ ಅದು ಕ್ವಾಲಿಟಿ, ಅದು ಫಂಗಲ್ಸ್ ಹಿಡಿಯೋದು. ಬಟ್ ಇದು ಹಿಡಿಯಲ್ಲ, ಇದ್ರ ಮೇಲೆ ಕೋಟಿಂಗ್ ಮಾಡಿದ್ದಾರೆ. ಇದೇನು ಅಂತಾರೆ ಇದಕ್ಕೆ. ಸೊ ಆ ಥರ ಇದೆ. ಇದು ಆಲ್ಮೋಸ್ಟ್ ಇದು ಏನು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯೂಸ್ ಮಾಡಲಿ ಸ್ವಲ್ಪ ದಿನ. ಚೆನ್ನಾಗಿ ಆಗಿಲ್ಲ ಅಂದರೆ ಸ್ಟೀಲ್ದು ತೊಗೊಂಡೋಗಿ ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಬುಕ್ ಮಾಡಿ ತರಿಸಿದ್ದೆ. ನೆಕ್ಸ್ಟು ಹೋದಾಗ ಅವರಿಗೆ ಕೊಟ್ಟು ಬರಬೇಕು. ಸೊ ನಿಮ್ಗೆ ಯಾರಿಗಾರು ಬೇಕು ಅಂದರೆ ಲಿಂಕ್ ಕೇಳಿ, ನಾನು ಹಾಕ್ತೀನಿ. ಇದು 127 ಏನೋ ಅಷ್ಟೇ, ಕಡಿಮೆನೆ. ಇನ್ನೊಂದು ನಾನು ನಮ್ಮನೆಗೆ ಇದು ಆಯಿಲ್ದು ಏನಾದ್ರು ಹಪ್ಳ ಬೋಂಡ ಎಲ್ಲ ತಾಳಿಸಿದಾಗ ಸ್ಪೂನ್ ಹೋಗ್ಬಿಟ್ಟಿತ್ತು. ನಮ್ಮ ಮನೇಲಿ ಇರೋದು ಆಲ್ರೆಡಿ ಬರೀ 199 ರುಪೀಸ್ಗೆ ತರಿಸಿದ್ದೆ. ಕಡಿಮೆ ಕ್ವಾಲಿಟಿ ಅನಿಸುತ್ತೆ, ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದು ಈ ತೋರಿಸ್ತೀನಿ, 1 ಸೆಕೆಂಡು. ಇದು ಗಮ್ಮ ಕಾಣಿಸ್ಬಿಟ್ಟು ಸಿಗರ್ ಏನಾದ್ರು ಕೊಡು. ಇದಿದೆಯಲ್ಲ ಗೈಸ್, ಇದು 2 ಬರುತ್ತೆ. ನಾನು ಬುಕ್ ಮಾಡಿದ್ದು 199ಗೆ. ಇದು 2 ಲಾಸ್ಟಲ್ಲಿ ಇದೆಯಲ್ಲ, ಇದು ಬಂದಿರುತ್ತೆ. ಈ ಮಧ್ಯೆ ಇರೋದು ಕಂಬಿ ಬಂದಿರಲ್ಲ. ಸೊ ಅದು ಬೇಗ ಕಿತ್ಕೊಂಬಂದಿತ್ತು. ಇದು ಬಂದು 425 ರುಪೀಸು. ಇದೊಂದು ಸ್ವಲ್ಪ ಜಾಸ್ತಿನೇ ರೇಟು. ಸೊ ನಾನು ಇರಲಿ ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತೇಳಿ ಇದನ್ನು ತರಿಸ್ದೆ. ಇದರಲ್ಲಿ ಏನು ನಮಗೆ ಅಡ್ವಾಂಟೇಜ್ ಅಂದರೆ, ಬಿಡಿ ತೋರಿಸ್ತೀನಿ, ಬಿಡು ನೀನು ದೂರನೇ ಇಟ್ಕೊ, ತೋರಿಸ್ತೀನಿ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದಕ್ಕೆ ಹಿಂಗೆ ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಅದನ್ನ. ಸೊ ಇದು ನಾವು ಏನಾದರೂ ತಾಳ್ಸಿದ್ದು ಎತ್ತಿದ ತಕ್ಷಣ ಪಾತ್ರೆಗೆ ಹಿಂಗೆ ಹಾಕಿ ಬಿಡ್ಬೋದು. ಆಯಿಲೆಲ್ಲ ಕೆಳಗಡೆ ಇದಾಗುತ್ತೆ. ಇಲ್ಲಿಗೂ ಹಾಕ್ಬೋದು, ಇಲ್ಲೂ ಹಾಕ್ಬೋದು, ಈ ಥರ. ಸೊ ಆ ಥರ ಇದೆ. ಮತ್ತು ಇದು 4 ಲೈನ್ ಬಂದಿರೋದ್ರಿಂದ ಗ್ರಿಪ್ಪು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. 425 ವರ್ತು ಕೊಡ್ಬೋದು.
ಸೊ ಹಂಗಾಗಿ ಇದನ್ನು ತರಿಸ್ದೆ. ನಿಮ್ಗೆ ಇದ್ರದ್ದು ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಹಾಕಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ. ನೀವು ಕಮೆಂಟ್ ಮಾಡಿದ್ರೆ ಲಿಂಕ್ ಬೇಕು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಗೈಸ್. ಸೊ ಇದು 2 ಐಟಮ್ ತರಿಸಿದ್ದು, ಬುಕ್ ಮಾಡಿದ್ದು ಬಂದಿತ್ತು, ಸೆಕ್ಯೂರಿಟಿ ನಾವು ಬಂದ ತಕ್ಷಣ ಕೊಟ್ಟರು. ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು. ಹಳೇದು 129ಗೋ ಏನೋ ತರಿಸಿದ್ದು ಮೀಶೋದೆಲ್ಲ ಏನೋ. ಇದು ಹಿಂಗೆ ವೆಯ್ಟು ಬರುತ್ತಲ್ಲ ಇದರಲ್ಲಿ ಬೋಂಡ ಎಲ್ಲ ಎತ್ತಬೇಕಾದ್ರೆ ಇದು ಹಿಂಗೆ ಬಂದ್ಬಿಟ್ಟು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ನೋಡಿ. ಇನ್ನು ಸ್ವಲ್ಪ ದಿವಸದಿಂದ ಹಂಗೆ ಯೂಸ್ ಮಾಡ್ತಿದ್ದೆ. ಇದು ಹಿಂಗೆ ಆಡುತ್ತೆ, ಏನಾದ್ರು ವೆಯ್ಟ್ ಎತ್ತಿದಾಗ ಹಿಂಗೆ ಆಡ್ಬಿಡುತ್ತೆ, ಹಿಂಗೆ ಬಿದ್ದೋಗುತ್ತೆ, ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ನೋಡಿ ಹಿಂಗೆ. ಸೊ ಅದಕ್ಕೆ ಇದನ್ನು ತರಿಸ್ದೆ. 799ದು ಅಮೆಝಾನಲ್ಲಿ 425 ಆಫರ್ ಹಾಕಿದ್ರು. ಸೊ ಇದರಲ್ಲಿ ನೋಡಿ ಇದು 2 ಇದೆ, ಇದು 4 ಇದೆ. ಇದರಲ್ಲಿ ಈ ಮಧ್ಯದ 2 ಈ ಥರ ಬಂದಿದೆ, ಹಿಂಗೆ ಹಾಕ್ಬೋದು ಪಾತ್ರೆಗೆ. ಸೊ ಆ ಬಾಣ್ಲಿನಲ್ಲಿ ಹಿಂಗಿಟ್ರೆ ಎಣ್ಣೆ ಎಲ್ಲನೂ ಸೋರ್ಕೊಳುತ್ತೆ, ಇದು ಇಡೋಕ್ಕಾಗಲ್ಲ, ಇದು ಇಡ್ಬೋದು. ಸೊ ಹಂಗಾಗಿ ಇದನ್ನು ತರಿಸಿದ್ದೀನಿ ಗೈಸ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನಗೆ ಕ್ರೀಮ್ ಖಾಲಿ ಆಗಿತ್ತು, ಸೊ ತರಿಸಿದ್ದೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ಸೊ ನೋಡಿ, ಈಗ ಫೇಸಸ್ ಕೆನಡಾ ಅವ್ರದ್ದು ತರಿಸಿದ್ದೀನಿ 3-in-1 ಅಂತೇಳಿ, ಡಾರ್ಕ್ ಕಲರು, ಲೈಟು BB ಕ್ರೀಮ್ ಅಂತ ಹಚ್ತೀನಿ, ಅದನ್ನು ಇದನ್ನು ಮತ್ತು ಕ್ಲೆನ್ಸರ್, ಲ್ಯಾಕ್ಮಿ ಕ್ಲೆನ್ಸರ್ 3 ಮಿಕ್ಸ್ ಮಾಡಿ ನಾನು ಹಚ್ಚೋದು. ಸೊ ತರಿಸಿದ್ದೀನಿ. ಎಷ್ಟು ಚಿಕ್ಕದಾಗಿದೆ ಗೈಸ್, ನಾನು ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ. 325 ಇರೋದು 299ಗೆ ಹಾಕಿದ್ರು, 26ವರೆಗೂ ಇದೆ ಇದು ಎಕ್ಸ್ಪೈರಿ ಡೇಟು. ಸೊ ಎಷ್ಟಿದೆ, ಒಂದು 5 ಸಲ 6 ಸಲ ಮೇಕಪ್ ಮಾಡ್ಕೊಳೋಷ್ಟ್ರಲ್ಲಿ ಹೋಗೇ ಬಿಡುತ್ತಾ, 1 ತಿಂಗಳು ಬರ್ಬೋದು, ಯಾಕಂದರೆ ಡಾರ್ಕ್ ಇರುತ್ತಲ್ಲ. ನನಗೆ ನಾನು ಹಚ್ಚೋ ರೀತಿ ಹಚ್ಚಿದ್ರೆ, ನಾನೆಲ್ಲ ಮಿಕ್ಸ್ ಮಾಡಿ ಹಚ್ಕೊಳೋದ್ರಿಂದ ಸ್ವಲ್ಪನೇ ಹಾಕೊಳೋದು, ಒಂದು 2-3 ತಿಂಗಳು ಬರ್ಬೋದು. ಸೊ ತುಂಬ ಚಿಕ್ಕದಾಯಿತು, ನಾನು ಅಂದ್ಕೊಂಡಿದ್ದೆ ತುಂಬ ದೊಡ್ಡದು ಬರುತ್ತೆ ಅಂತ. ಬರೀ 15 ml, ನಾನು ಚೆಕ್ ಮಾಡಿಲ್ಲ ಅನ್ಕೋತೀನಿ. ಸೊ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಎಷ್ಟು ಚಿಕ್ಕದು ಬಂದಿದೆ. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಮೇಕಪ್ ಮಾಡ್ಕೊಂಡಾಗ ಅಂತ ತೋರಿಸ್ತೀನಿ. ಫೌಂಡೇಶನ್ ಗೈಸ್, ಇದನ್ನ ಮೀಶೋದಲ್ಲಿ ತರಿಸಿದ್ದೆ, ಈ ಕಿಚನ್ಗೆ ಹಿಂದೆಗಡೆ ಟೈಲ್ಸಿಗೆ ಅಂಟ್ಸೋಕ್ಕೆ ಅಂತೇಳಿ. ಸೊ 169 ರುಪೀಸ್, ಇದು 169. ಚೆನ್ನಾಗಿದೆ ಕ್ವಾಲಿಟಿ ಈ ಥರದ್ದು. ನಾನು ತುಂಬ ಚಿಕ್ಕದಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ದೊಡ್ಡದಾಗಿ ಬಂದಿದೆ. ಅಲ್ಲಿ ಹಿಂದೆ ಸ್ಟವ್ ಹಿಂದೆ ಅಂಟ್ಸೋಕ್ಕೆ ಅಂತ ತರಿಸಿದ್ದೀನಿ, ಒಂಥರ ಪ್ಲೈನಾಗಿತ್ತು. ಸೊ ಇದು ಅಂಟಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ನಾನು ಬೇರೆ ಕಾಫಿ ಲೋಟದ್ದು ಆ ಥರದ್ದೆಲ್ಲ ಹುಡುಕಿದೆ, ನನಗೆ ಸಿಗಲೇ ಇಲ್ಲ, ಅದು ಎಷ್ಟು ಹುಡುಕಿದ್ದೀನಿ ಸಿಕ್ಕಿಲ್ಲ. ಅದಕ್ಕೆ ಇದನ್ನು ತರಿಸಿ ಇದನ್ನು ಹಾಕೋಣ ಅಂತ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಾನು ಏನೇನು ತುಂಬ ಅಂದರೆ ಇದೇ ಥರದ್ದೇ ವಾಲ್ಪೇಪರ್ಗಳು ಒಂದು 5-6 ಬುಕ್ ಮಾಡಿದ್ದೀನಿ. ಎಲ್ಲ 80 ರುಪೀಸು, 99 ರುಪೀಸ್ ಆ ಥರದ್ದೇ ಬುಕ್ ಮಾಡಿದ್ದೀನಿ, ಕಡಿಮೆ ರೇಟಲ್ಲಿ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಎಲ್ಲ ಆದಮೇಲೆ ಒಂದು ಸಲ ಹೋಮ್ ಟೂರ್ ಹೆಂಗೂ ಮಾಡಬೇಕಲ್ಲ, ಆವಾಗಲೇ ಒಟ್ಟಿಗೆ ತೋರಿಸ್ಬಿಡ್ತೀನಿ ಗೈಸ್, ಎಲ್ಲಿ ಏನೇನು ಹಾಕಿದ್ದೀನಿ, ಏನೇನು ಇಟ್ಟಿದ್ದೀನಿ ಅಂತ. ಗೈಸ್, ಇನ್ನೊಂದು ಅಮೆಝಾನ್ ಆರ್ಡ್ರ್ ಬಂತು ಇವತ್ತು. ಮೇ ಬಿ ನನ್ನ ಮಗಳಿಗೆ ಒಂದು ಹಾಲು ಕುಡಿಯೋದು ಕಪ್ಪು ಬುಕ್ ಮಾಡಿದೆ, ಅದು ಬಂದಿರಬೇಕು ಮೇ ಬಿ, ನೋಡೋಣ ತೆಗಿತೀನಿ. ಇದು ಬುಕ್ ಮಾಡಿದ್ದೆ ಗೈಸ್, ಮೊಬೈಲ್ ಸ್ಟ್ಯಾಂಡ್ಗೆ ಹಾಕೋದು. ಇದು ಆ್ಯಕ್ಚುಲಿ ಸ್ಟ್ಯಾಂಡ್ ಇತ್ತು, ಅದಕ್ಕೆ ಈ ಥರದ್ದು ತೊಗೊಂಬಂದಿರಲಿಲ್ಲ ನಾವು. ರಿಂಗ್ಗೆ ಅಂತ ಅದು ತೊಗೊಂಡಿದ್ವಿ, ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ರಿಂಗ್ ಜೊತೆಗೆ ಬಂದಿದ್ದು ಅದು ಸ್ಟ್ಯಾಂಡು. ಸೊ ನಾನು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೆ. ಸೊ ಈ ಥರ ಸಪ್ರೇಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ, ಮೊನ್ನೆ ಯಾರೋ ವಿಡಿಯೋ ಮಾಡಿ ಹಾಕಿದ್ರು ಸಿಗುತ್ತೆ ಅಂತ. ಸೊ ಹಂಗಾಗಿ ಬುಕ್ ಮಾಡಿ ಅಮೆಝಾನಲ್ಲಿ ಬುಕ್ ಮಾಡಿದ್ದೆ, ಬಂದಿದೆ, ಚೆನ್ನಾಗಿದೆ, ನೋಡಬೇಕು ಹಾಕಿ ಆಗುತ್ತಾ ಅಂತ. ಸೊ ಇನ್ನೊಂದು ಕಪ್ ಇದನ್ನೇ ಬುಕ್ ಮಾಡಿದ್ದೆ ಅವಳಿಗೆ. ನನ್ನ ಹತ್ರ ಇದ್ದಿದ್ದಕ್ಕೆ, ನಂದು ಬೇರೆ ಇದ್ದಿದ್ದಕ್ಕೆ ನನಗಿಲ್ಲ ಅಂತ ಅಳ್ತಿದ್ಲು. ಸೊ ಈ ಥರದ್ದು ಒಂದು ಹಾಲು ಕುಡಿಯೋಕೆ ಅವಳಿಗೆ ಬುಕ್ ಮಾಡಿದ್ದೆ. ಅವಳಿಗೆ ಏನಾದರೂ ನಾವು ತೊಗೊಂಡಿದ್ದು ನೋಡಿಬಿಟ್ರೆ ಗೈಸ್, ಸೊ ಅದು ಬೇಕು ಅನಿಸ್ತಾ ಇರುತ್ತೆ. ಇದಕ್ಕೆ ಇದು ವಾಷರ್ ಇಲ್ಲ ಅನಿಸುತ್ತೆ, ಇದಕ್ಕೆ ಮೇ ಬಿ ಹಿಂಗೆ ಇರೋದು ಅನಿಸುತ್ತೆ. ವಾಷರ್ ಇದ್ದಿದ್ರೆ ಚೆನ್ನಾಗಿರೋದು, ಇನ್ನೂ ಬೇಗ ಅದು ಆರೋಗ್ತಿರ್ಲಿಲ್ಲ.
ಇದರಲ್ಲೂ ಇಲ್ಲ, ಈ ಫೋಟೋದಲ್ಲೇ ಇಲ್ಲ, ಹಾಗೆ ಇರೋದು. ಸೊ ನಾನು ಗ್ರೀನ್ ಕಲರ್ ಬುಕ್ ಮಾಡಿದ್ದೆ. ಸ್ಮೈಲ್ ಫೇಸ್ ಇಟ್ಕೊಂಡು ಕುಡೀಲಿ ಅಂತ. ಅವಳಿಗೆ ಯಾರ ಹತ್ರನಾದರೂ ಏನಾದರೂ ಇತ್ತು ನಮ್ಮ ಮನೇಲಿ, ಒಟ್ಟಿನಲ್ಲಿ ನಮ್ಮ ಮನೇಲಿ ಇರೋರು, ಅವ್ರ ಅಕ್ಕ, ನಮ್ಮ ಅಕ್ಕನ ಮಗಳು ಏನಾದರೂ ತೊಗೊಂಡಿರೋದು ನೋಡಿದ್ರೆ ಅವಳಿಗೂ ಬೇಕು ಅನ್ನಿಸ್ತಾ ಇರುತ್ತೆ. ಆ ಥರದ್ದು ಕೊಡಿಸು ಅಂತಿರ್ತಾಳೆ. ಸೊ ಹಂಗಾಗಿ ಬುಕ್ ಮಾಡಿದ್ದೆ. ಇದೊಂದು ಹೀಗೆ ಬಂದಿದೆ. ಇನ್ನೂ ಒಂದು 3-4 ಐಟಮ್ ಬರೋದಿದೆ, ಈ ವೀಕಲ್ಲಿ ಬರುತ್ತೆ. ಸೊ ಬಂದಾಗ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಒಟ್ಟಿಗೆ ಈ ವಿಡಿಯೋ ಆಲ್ಮೋಸ್ಟ್ ನಾನು ಒಟ್ಟಿಗೆ ಹಾಕ್ತೀನಿ. ಸೊ ನೋಡಿ ಗೈಸ್, ಇದಕ್ಕೆ ಈ ಸ್ಟ್ಯಾಂಡಿಗೆ ಈ ಥರ ಇಲ್ಲಿ ಹೋಲ್ ಇದೆ ಆಲ್ರೆಡಿ. ಅದಕ್ಕೆ ಹಿಂಗೆ ಥ್ರೆಡ್ ನಾನು ಸೈಜ್ ಕರೆಕ್ಟ್ ಇರುತ್ತೋ ಇರಲ್ವೋ ಅಂದ್ಕೊಂಡು ತರಿಸಿದೆ. ಇದಿತ್ತು, ಇದಕ್ಕೆ ನಾನು ಇದನ್ನು ಸುಮ್ಮನೆ ಹಿಂಗೆ ಹಾಕ್ಕೊಂಡಿದ್ದೆ. ಇದು ನೋಡಿ, ಇದು ಹೋಲಿಲ್ಲ, ಸುಮ್ಮನೆ ಹಿಂಗೆ ಹಾಕಿ ಒಂದು ಪೇಪರ್ ಸಿಕ್ಸಿ ಕೊಟ್ಟಿದ್ರು ನಮ್ಮ ಹಸ್ಬೆಂಡು. ಇದು ಬೇರೆ ಇದ್ರದ್ದು ಇದು, ಸೊ ಇದ್ರದ್ದಲ್ಲ. ಹಾಗಾಗಿ ನಾನು ಒಂದು ಬೇಕು ಅಂತ ತರಿಸ್ಕೊಂಡಿದ್ದೆ ಗೈಸ್. ಸೊ ನೋಡಿ ಹೀಗಿದೆ. ಇಲ್ಲಿ ಇದನ್ನು ರೊಟೇಟ್ ಮಾಡಬೇಕು ಅಂದರೆ ಈ ಹಿಂದ್ಗಡೆಯನ್ನ ಲೂಸ್ ಮಾಡಿ ತೆಗಿಬೇಕು. ಇದನ್ನು ಹಿಂಗೆ ಲೂಸ್ ಮಾಡಿದ್ರೆ ಇದು ಹಿಂಗೆ ಇದಾಗುತ್ತೆ. ಟೈಟ್ ಮಾಡಿದ್ರೆ ಮೊಬೈಲ್ ಹಾಕ್ಬಿಟ್ಟು ಟೈಟ್ ಮಾಡ್ಕೊಬೋದು, ಎಷ್ಟಕ್ಕೆ ಬೇಕು ಅಷ್ಟು. ಈಗ ಸರಿಯಾಗಿದೆ. ಈಗ ಮೊಬೈಲ್ ಹಿಂಗೆ ಆಡಲ್ಲ, ಟೈಟ್ ಕುತ್ಕೊಂಡಿದೆ. ಅದಕ್ಕೆ ಹಿಂಗೆ ಬಿದ್ದು ಹೋಗೋದು ರೀಲ್ಸ್ ಮಾಡಬೇಕಾದ್ರೆ. ಸೊ ಚೆನ್ನಾಗಿದೆ. ಅದಿದೆ, ರಿಂಗ್ ಇದೆ ಅಲ್ಲಿ. ಸೊ ಅದನ್ನು ಯಾವಾಗಲೂ ಬಳಸೋಕ್ಕಾಗಲ್ಲ, ರೆಗ್ಯುಲರ್ ಇದು ಬಳಸ್ತೀನಿ. ಸೊ ಇದಕ್ಕೆ ಇದು ತರಿಸಿದ್ದೀನಿ ಗೈಸ್. ಚೆನ್ನಾಗಿದೆ. 699 ರುಪೀಸ್ದು 299ಗೆ ಹಾಕಿದ್ರು. ಸೊ ತರಿಸಿದೆ. ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಕೇಳಿ ಹಾಕ್ತೀನಿ. ಸೊ ಗೈಸ್, ಇವತ್ತೊಂದು ಪಾರ್ಸಲ್ ಬಂತು. ಸೊ ನಾನು ಎಲ್ಲ ಡೈಲಿ ಬರೋ ಪಾರ್ಸಲ್ನ ಒಂದೊಂದೇ ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದೇ ಲಾಗಲ್ಲಿ ಹಾಕೋಣ ಅಂತೇಳಿ. ಇದು ಪಾತ್ರೆ ತೊಳೆಯೋ ಬ್ರಷ್. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು. ಇನ್ನೊಂದು ಸ್ಟೀಲ್ ಥರದ್ದು ಬರೋದಲ್ಲ, ಅದು ಕೈಯೆಲ್ಲ ಸ್ಕ್ರ್ಯಾಚಸ್ ಆಗೋದು ನನಗೆ. ಮತ್ತು ಫುಡ್ಡೆಲ್ಲ ಅದರಲ್ಲೇ ಅಂಟ್ಕೊಂಡಿರೋದು, ಅದನ್ನು ತೊಳೆಯೋಕ್ಕೆ ತುಂಬ ನೀರು ವೇಸ್ಟ್ ಆಗೋದು. ಹಂಗಾಗಿ ಇದನ್ನು ತುಂಬ ಜನ ಸಜೆಸ್ಟ್ ಮಾಡಿದರು. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ಇದರಲ್ಲಿ ಚೆನ್ನಾಗಿ ಹೋಗುತ್ತೆ ಕೊಳೆ ಅಂತ. ಸೊ 1 2 3 4 5 6 7 8 9 10 ಪೀಸ್ ಇದೆ ಗೈಸ್. 10 ಪೀಸ್ ತರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದು ರಫ್ ಇದೆ. ನಾನು ಅಂದ್ಕೊಂಡಿದ್ದೆ ಸಾಫ್ಟ್ ಬರುತ್ತೆ ಅಂತ, ಬಟ್ ಇದು ರಫ್ ಇದೆ. ನೀಟಾಗಿ ಎಷ್ಟೇ ಕೊಳೆ ಇದ್ರೂ ಹೋಗುತ್ತೆ. ಇದೆ ಫ್ರಂಟ್ ಲೋಡ್ದು ನೋಡಿ, 4 ಲೀಟರ್ಸ್ದು 885 ರುಪೀಸು MRP ಇರೋದು. ತೋರಿಸ್ತೀನಿ ನೋಡಿ MRP. ಇಲ್ಲಿದೆ ನೋಡಿ, 885. ಸೊ ಇದು ನನಗೆ ಆಫರಲ್ಲಿ 561. ಇವನ್ ಡಿಮಾರ್ಟಲ್ಲಿ ಕೂಡ ಇದು 595 ಏನಾಯಿತು. ಡಿಮಾರ್ಟ್ಗಿಂತ ಒಂದು 20-30 ರುಪೀಸ್ ಕಡಿಮೆನೇ. ಮನೆಗೆ ಬಂದು ಕೊಟ್ಟೋದ್ರು ನೋಡಿ. ಇನ್ನೊಂದು ಇದು ಬಾಕ್ಸ್, ಒಂದು ಟೇಬಲ್ ಬುಕ್ ಮಾಡಿದ್ದೆ ಅಡುಗೆ ಮನೆಗೆ. ಸೊ ಅದು ಇದು ಬಂದಿದೆ, ವುಡ್ಡುದು. ಇಲ್ಲಿ ಇಡೋಕ್ಕೆ ಅಂತ ತೋರಿಸ್ತೀನಿ. ಇದೇನು ಪ್ಲ್ಯಾಸ್ಟಿಕ್ದಿದೆ, ಅದನ್ನು ತೆಗೆದು ಇದನ್ನು ಇಡೋಣ ಅಂತ ತರಿಸಿದ್ದೆ. ನೋಡೋಣ ಹೇಗಿದೆ ಅಂತ. ಗೈಸ್ ನೋಡಿ, ಟೇಬಲ್ ತರಿಸಿದ್ದೀನಿ. ಸೊ ಅದಕ್ಕೆ ನಟ್ ಕೂಡ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಅಂತೂ ಮಸ್ತಾಗಿ ಮಾಡಿದ್ದಾರೆ, ಒಂಚೂರು ಹಾಳಾಗಬಾರ್ದು ಆ ಥರ. ಪ್ಯಾಕಿಂಗ್ ತುಂಬ ಇಷ್ಟ ಆಯ್ತು ನನಗೆ. ಈಗ ಇದನ್ನು ಪಾಲಿಷ್ ಮಾಡಿಕೊಟ್ಟಿರೋ ಥರ ಇದೆ ವಾಸನೆ ಅಲ್ಲ? ನಂಗೆ ವಾಸನೆ ಬರ್ತಿಲ್ಲ. ಹೌದು. ಈಗ ಸ್ಮೆಲ್. ಇದನ್ನು ನಮ್ಮ ಹಸ್ಬೆಂಡ್ ಬಂದಮೇಲೆ ಫಿಟ್ ಮಾಡಿಸ್ಬೇಕು. ಹಿಂಗೆ ಫಿಟ್ ಮಾಡಿಸೋದಕ್ಕೆ ಹಂಗಲ್ಲ, ಹಿಂಗೆ ಕರೆಕ್ಟ್ ಹಿಂಗೆ ಬರುತ್ತೆ ಗೈಸ್. ಈ ಥರ ಹಾಕಿ ಫಿಟ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇದ್ರ ಮೇಲೆ ಕೆಳಗಡೆ ಐಟಮ್ಸ್ ಇಟ್ಕೋಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. 399 ರುಪೀಸ್ ಇದು.
ಕೊಡ್ಬೋದು 399. ಸೊ ನಾನು ಬಂದಮೇಲೆ ಹಾಕ್ಸೋಣ. ಹಾಕಿದ್ಮೇಲೆ ತೋರಿಸ್ತೀನಿ, ಎಲ್ಲ ಹೋಮ್ ಟೂರಲ್ಲಿ ತೋರಿಸ್ತೀನಿ ಗೈಸ್. ಈ ಪ್ಯಾಕಿಂಗ್ ಎಲ್ಲ ಬಿಸಾಕ ಇದೇ ಅರ್ಧ ಕಸ ಆಗುತ್ತೆ ನಮ್ಮನೆಲ್ಲ. ಓಕೆ ಗಾಯ್ಸ್ ಹ್ಯಾಂಡ್ ಮಾಡ್ತಿದ್ದೀನಿ ಗೈಸ್. ಇವತ್ತು 2 ಪಾರ್ಸಲ್ ಬಂದಿದೆ ಅಮೆಝಾನಿಂದ. ಇದು ವಾಲ್ ಹಾಕೋದಕ್ಕೆ, ವಾಲ್ಗೆ ಸ್ಕ್ರೀನರಿಸ್ದು ಇದನ್ನು ತರಿಸಿದೆ, ಫ್ರೇಮು 2 ಇದೆ. ನೋಡೋಣ ಹೇಗಿದೆ. ನಾನು ಆರ್ಡ್ರ್ ಮಾಡಿದಾಗ ಹಿಂಗಿತ್ತು ಬಂದಿದ್ದು, ಈಗ ಹೆಂಗಿದೆ ಬಂದಮೇಲೆ ರಿಯಲ್ ಆಗಿ ನೋಡೋಕ್ಕೆ ನೋಡೋಣ. ಇವಳು ಓಪನ್ ಮಾಡೋ ಅಷ್ಟರಲ್ಲಿ ಯಾಕೆ 1 ಗಂಟೆ ಆಗುತ್ತೆ. ನೀನು ಅದು ಕಟ್ ಮಾಡೋದು ನೋಡಿದ್ರಿಂದ ನಂಗೆ ಭಯ ಆಗುತ್ತೆ. ಕೊಡಿಲಿ, ನೋಡ್ತೀನಿ ಹೆಂಗೆ ಓಪನ್ ಮಾಡೋದು ಅಂತ. ಇದು ತೆಗಿ. ಇದಲ್ಲ ಅಂತ ಇದನ್ನ ತೆಗಿಯೋ ಥರನೇ ಇಟ್ಟಿದ್ದದು. ಅದು ಹೆಂಗೆ ತೆಗಿಯೋಕ್ಕಾಗುತ್ತೆ? ಅದು ಕ್ಲೋಸ್ ಮಾಡಿದ್ಮೇಲೆ ಓಪನ್ ಮಾಡು. ಫೋಟೋ ಫ್ರೇಮ್ ಇದೆಲ್ಲ ತೋರಿಸ್ಬೇಡ. ಇದನ್ನ ಮಾಡ್ಬೇಕಾದ್ರೆ ತೋರಿಸ್ತೀವಿ. ಹಾಕಿದ್ಮೇಲೆ ಎಲ್ಲ ಹಾಕ್ತೀನಿ ಅಂತ ನೋಡ್ಕೊತಾರೆ. ಈ ಥರ ಒಂದು ಮನೆಯದು ಹಾಕ್ಬೇಕು ಅಂತ ಇದನ್ನ ನೋಡ್ತಾ ಇದ್ರೆ ಬೇಗ ಒಂದು ಮನೆ ಕಟ್ಬೋದಂತೆ ಗೈಸ್. ಅದಕ್ಕೆ ತರಿಸಿದ್ದೀನಿ ಈ ಥರದ್ದು. ಆ ವಾಲ್ಗೆ ಹಾಕ್ತೀನಿ. ಖಾಲಿ ಇದೆ, ಹಿಂಗೆ ಚಿಕ್ಕದು, ಬಟ್ ದೊಡ್ಡದಾಗಲ್ಲ. ಫುಲ್ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡು, ಫಸ್ಟ್ ವಿಡಿಯೋ ಮಾಡು. ನೆಟ್ಟಿಗೆ ಮಾಡ್ತಾ ಇದೀನಿ ತಂಗಿ. ನೀನು ಎಲ್ಲಿ ಕೈಗೆ ಕಟ್ ಮಾಡ್ಕೊಂತಿ? ಇಲ್ಲಿ ಓಪನ್ ಇದೆ, ಕೊಡು. ಇದು ಫೋಟೋ ತೆಗಿ. 2 ಏಯ್ ಒಂದೇ. ಇಲ್ಲೊಂದು ತರ 2 ಕೊಟ್ಟರು. ಅಲ್ಲ, ಒಂದೇನೆ. ನಾನು ಬುಕ್ ಮಾಡಿರೋದೇ ಒಂದು. ಅದು ಹೆಂಗೆ 2 ಬರುತ್ತೆ? ತೆಗಿ, ಓಪನ್ ಮಾಡಿ ಫಸ್ಟು. ಫಸ್ಟೇ ಹಂಗೆ ಓಪನ್ ಮಾಡೋ ಥರ ಇರುತ್ತೆ. ಸರ್ ತಗೊಂಡು ಕುತ್ಕೋತಾಳೆ. ಅದೇನು ತೆಗೀದು? ತೆಗಿ. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್. ದಿವಾ ಫ್ರೇಮ್ಸ್ ಲೀವ್ ತೋರ್ಸು ಅದು ಫ್ರೇಮ್ನ. ತಿರುಗ್ಸು. ಇದನ್ನು ಆ ಮನೆಯದು ಹಾಕ್ಬಿಟ್ಟು ಅದನ್ನು ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ ಅಂತ ಯಾರೋ ಹೇಳಿದ್ರು. ಸೊ ಹಂಗಾಗಿ ತರಿಸಿದ್ದೀನಿ. ನೋಡೋಣ ಇವತ್ತಿಂದ ನನ್ನ ಪಾಸಿಟಿವ್ ಹೇಗಿರುತ್ತೆ ಅಂತ. ಇಲ್ಲಿರಬೇಕು ಆಗಲೇ. ಇದು ನೋಡ್ತಾ ಇದ್ರೆ ಮನಿ ಜಾಸ್ತಿ ಬಂದು ಸೇರುತ್ತಂತ. ನೋಡ್ತಾ ಇರಿ ನೀನು. ಹೋಗ ಈಗಲೇ ಹೇಳಕ್ಕೆ ಹೋಗ್ಬೇಡ. ಅಲ್ಲಿಗೆ ಹಾಕು ಗೈಸ್. ಇನ್ನೊಂದು ಮೀಶೋಯಿಂದ ಬಂತು, ಆರ್ಡ್ರ್ ಮಾಡಿದ್ದು. ಇದು ವಾಲ್ಪೇಪರೇ. ಸೊ ಹೇಗಿದೆ ನೋಡೋಣ, ಹೇಗೆ ಬಂದಿದೆ ಏನು ಅಂತ. ಅಲ್ಲಿಗೆ ಹಾಕೋಕ್ಕೆ ನೋಡಿ ಗೈಸ್. ಈ ಥರ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಅಂತ. ಇದೆಲ್ಲ ಮಿಕ್ಸೈಡ್ ಮಾಡಿಕೊಟ್ಟಿರ್ತಾರೆ, ಅದನ್ನು ನಾವು ಸಪ್ರೇಟ್ ತೆಗೆದು ಹಾಕಬೇಕು. ಸೊ ಚೆನ್ನಾಗಿದೆ. ನನಗೆ ಮುದ್ದು ಬಾಲಕೃಷ್ಣ ತಗೊಬರ್ಬೇಕು ಅಂತ ಆಸೆ ಇತ್ತು. ಎಷ್ಟೋ ವರ್ಷದ ಹಿಂದೆ ಹಾಕಿದ್ದೆ ನಾನು, ಈಗಿಲ್ಲ ಮನೇಲಿ.
ಒಂದು ಕೃಷ್ಣಂದು ಒಂದು ಪಾಪುದು ಫೋಟೋ ಇತ್ತು, ತುಂಬ ಚೆನ್ನಾಗಿತ್ತು. ಎಸ್ ಸಖತ್ತಾಗಿ ಇತ್ತು ಮಗು ನೋಡೋಕ್ಕೆ. ಇದು ಅಷ್ಟೇ ಮುದ್ದಾಗಿದೆ ಮಗು, ಬೆಣ್ಣೆ ಕದೀತಾ ಇರೋದು, ಬೆಣ್ಣೆ ಕದ್ದು ತಿಂತಾ ಇರೋ ಕಳ್ಳ ಕೃಷ್ಣ. ಸೊ ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತ. ಇನ್ನೂ ಕೆಲವೊಂದೆಲ್ಲ ನಾನು ತರಿಸಿರೋದು ಆಕೆಲ್ಲ ಮಿಸ್ ಆಗಿದೆ, ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಒಟ್ಟಿಗೆ ಹೋಮ್ ಟೂರಲ್ಲಿ ತೋರಿಸ್ತೀನಿ, ನೋಡಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.